ಇವತ್ತಿನ ಈ ವಿಡಿಯೋದಲ್ಲಿ ನಾವು IRCTC ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ನಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು, ಯಾವ ರೀತಿಯಾಗಿ IRCTC ಐಡಿಯನ್ನು ಕ್ರಿಯೇಟ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಒಂದು ಟಿಕೆಟನ್ನು ಕೂಡ ನೀವು ಬುಕ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನೀವು ಯಾವುದೇ ರೀತಿಯಾದ ಥರ್ಡ್ ಪಾರ್ಟಿ ಆ್ಯಪ್, ಫಾರ್ ಎಕ್ಸಾಂಪಲ್ ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಇನ್ನಿತರ ಒಂದು ಬುಕ್ಕಿಂಗ್ ಪ್ಲ್ಯಾಟ್ಫಾರ್ಮ್ನಲ್ಲಿ ನೀವೇನಾದರೂ ಟ್ರೈನ್ ಟಿಕೆಟನ್ನು ಬುಕ್ ಮಾಡ್ತಾ ಇದ್ದರೆ ನಿಮಗೆ IRCTC ID ಬೇಕೇ ಬೇಕು. ಅದಕ್ಕೆ ಮೊದಲನೇದಾಗಿ ನೀವು IRCTC ಆ್ಯಪ್ ಅಥವಾ ವೆಬ್ಸೈಟ್ನಲ್ಲಿ ನಿಮ್ಮ ಐಡಿಯನ್ನು ಒಂದು ಕ್ರಿಯೇಟ್ ಮಾಡಲೇಬೇಕು. ಅದಕ್ಕಿಂತ ಮುಂಚೆ ನಿಮಗೇನು ಹೇಳಬೇಕಂದ್ರೆ, ನೀವು ಆ್ಯಪ್ ಕೂಡ ಯೂಸ್ ಮಾಡ್ಬೋದು ಮತ್ತು ವೆಬ್ಸೈಟ್ನಲ್ಲೂ ಕೂಡ ಯೂಸ್ ಮಾಡ್ಬೋದು. ನಾನು ಈಗ ಮೊಬೈಲ್ನಲ್ಲಿ ತೋರಿಸ್ತಾ ಇದ್ದೇನೆ, ಅದಕ್ಕಾಗಿ ನಾನು ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ. ನೀವೇನಾದರೂ ಡೆಸ್ಕ್ಟಾಪ್ನಲ್ಲಿ ಯೂಸ್ ಮಾಡ್ತಾ ಇದ್ದರೆ ನೀವು ವೆಬ್ಸೈಟ್ನ ಯೂಸ್ ಮಾಡ್ಬೋದು. ಎರಡೂ ಕೂಡ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ಕ್ಲಿಕ್ ಮಾಡಿದರೆ ಅವರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಮೊದಲನೇದಾಗಿ ಆ್ಯಪನ್ನು ನಾವು ಡೌನ್ಲೋಡ್ ಮಾಡೋಣ. ಡೌನ್ಲೋಡ್ ಮಾಡಿದ ನಂತರ ಓಪನ್ ಮಾಡಿದ ನಂತರ ಇಲ್ಲಿ ನಮಗೊಂದು ಆಪ್ಷನ್ ಕಾಣುತ್ತೆ, ಲಾಗಿನ್ ಅಂತೇಳಿ. ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರಿಜಿಸ್ಟರ್ ಯೂಸರ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಯೂಸರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಡಿವೈಸಿನ ಒಂದು ಕ್ರೋಮ್ ಬ್ರೌಸರ್ಗೆ ರೀಡೈರೆಕ್ಟ್ ಆಗುತ್ತೆ. ಮೊದಲನೇದಾಗಿ ಇಲ್ಲಿ ಒಂದು ಯೂಸರ್ ನೇಮನ್ನು ಸೆಟ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಿಮಗೊಂದು ಮೊಬೈಲ್ ನಂಬರ್ ಬೇಕು ಮತ್ತು ಇಮೇಲ್ ID ಕೂಡ ಬೇಕೇ ಬೇಕು. ಯಾಕಂದರೆ ಎರಡೂ ಕೂಡ ಒಂದು ವೆರಿಫೈ ಮಾಡಲಿಕ್ಕೆ OTPಯನ್ನು ಸೆಂಡ್ ಮಾಡ್ತಾರೆ, ಅದಕ್ಕಾಗಿ ಇದು ಬೇಕೇ ಬೇಕು. ಯೂಸರ್ ನೇಮನ್ನು ಒಂದು ಯೂನಿಕ್ ಆಗಿರಬೇಕು. ನಿಮ್ಮ ನೇಮು ಅಥವಾ ನಂಬರು ಎಲ್ಲ ಸೇರಿಸಿ ಇರಬೇಕು, ಯಾಕೆಂದರೆ ಬೇರೆ ಯೂಸರ್ಸು ತೊಗೊಂಡಿರ್ತಾರೆ. ಅದಕ್ಕಾಗಿ ನಿಮ್ಮದೊಂದು ಯೂನಿಕ್ ಆಗಿರುವಂಥದ್ದು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ನೆನಪು ಕೂಡ ಇಟ್ಕೊಳ್ಳಿ, ಲಾಗಿನ್ ಮಾಡೋಕ್ಕೆ ಇದು ಯೂಸರ್ ID ಬೇಕೇ ಬೇಕು. ಅದಾದ ನಂತರ ನಿಮಗೆ ಫುಲ್ ನೇಮ್ ಮತ್ತು ಒಂದು ಪಾಸ್ವರ್ಡನ್ನು ಇಡಿ. ಪಾಸ್ವರ್ಡನ್ನು ನೀವು ಮಿಕ್ಸ್ ಆಗಿ ಇಡಿ. ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಕ್ಯಾಪಿಟಲ್ ಲೆಟರ್ಸ್ ಆಗಿರ್ಬೋದು, ಸ್ಮಾಲ್ ಲೆಟರ್ಸ್ ಆಗಿರ್ಬೋದು, ಮತ್ತು ಒಂದು ನ್ಯೂಮರಿಕಲ್ ಕೂಡ ಇರಬೇಕು, ಅಂದರೆ ನಂಬರ್ಸ್. ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಅದೇ ಸೇಮ್ ಪಾಸ್ವರ್ಡನ್ನು ಹಾಕಿ, ಇಮೇಲ್ ID ಹಾಕಿ ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಮತ್ತು ಕ್ಯಾಪ್ಚಾ ಕೋಡನ್ನು ಹಾಕಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಮ ಇಮೇಲ್ ID ಯಾವುದು, ಮೊಬೈಲ್ ನಂಬರ್ ಯಾವುದು ಶೋ ಆಗುತ್ತೆ. ಇದು ನಿಮಗೆ ಬೇಕು ಅಂಥೇಳಿ ಹೇಳ್ತಾ ಇದೆ. ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಆಗಿರ್ಬೋದು ಮತ್ತು ಇಮೇಲ್ ID ಆಗಿರ್ಬೋದು, ಎರಡೂ ಕೂಡ ಒಂದು ಸಪ್ರೇಟ್ OTPಯನ್ನು ಸೆಂಡ್ ಮಾಡ್ತಾರೆ. ಆ ಎರಡು OTPಯನ್ನು ಹಾಕಿ ಇಲ್ಲಿ ವೆರಿಫೈ ಇಮೇಲ್ ಮತ್ತು ಮೊಬೈಲ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ನೋಡ್ಬೋದು, ನಿಮ್ಮ ನೇಮ್ ಅಂತ ಹಾಕಿ ನಿಮ್ಮ ಯೂಸರ್ ID ಹ್ಯಾಸ್ ಬಿನ್ ಕ್ರಿಯೇಟೆಡ್. ನೀವು ಈಗ ಒಂದು ಪ್ರೊಫೈಲನ್ನು ಕಂಪ್ಲೀಟ್ ಮಾಡಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಈಗ ಪ್ರೊಫೈಲ್ನಲ್ಲಿ ಏನೇನು ಕೇಳುತ್ತೆ, ಒಂದು ನಿಮ್ಮ ಜೆಂಡರ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅದೇ ರೀತಿಯಾಗಿ ನಿಮ್ಮ ಒಂದು ಕಂಪ್ಲೀಟ್ ಅಡ್ರೆಸ್ಸನ್ನು ಕೂಡ ಹಾಕಿ, ನಿಮ್ಮ ಪೋಸ್ಟ್ ಆಫೀಸ್ ಆಗಿರ್ಬೋದು, ಸಿಟಿ ಆಗಿರ್ಬೋದು, ಪಿನ್ ಕೋಡ್ ಎಲ್ಲವನ್ನು ಹಾಕಿ, ಮತ್ತು ಇಲ್ಲಿ ನಿಮಗೇನಾದರೂ ಕೋ-ಬ್ರ್ಯಾಂಡೆಡ್ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಇನ್ನಿತರದ ಇನ್ಫಾರ್ಮೇಷನ್ಗಾಗಿ ನೀವು ಇದನ್ನ ಟಿಕ್ ಕೊಟ್ಟಿದ್ರೆ ನಿಮಗೆ SMS, ಇಮೇಲ್ ಎಲ್ಲವೂ ನಿಮಗೆ ದೊರೆಯುತ್ತದೆ ಅಂತಲೇ ಹೇಳ್ಬೋದು. ಇದೊಂದು ಆಪ್ಷನಲ್ಲಿದೆ, ಬೇಕಾದರೆ ಟಿಕ್ ಮಾಡ್ಕೊಳ್ಳಿ, ಬೇಡಂದರೆ ಆಫ್ ಮಾಡಿ. ಅದಾದ ನಂತರ ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಹಾಕಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಯಾವಾಗ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀರೋ ಇಲ್ಲಿ ಕಂಪ್ಲೀಟಾಗಿ ನಿಮ್ಮ ಒಂದು ಪ್ರೊಫೈಲ್ ರೆಡಿ ಆಯಿತು. ಪ್ರೊಫೈಲ್ ಆದ ನಂತರ ಈಗೇನು ಮಾಡಬೇಕು, ನಾವು ಮತ್ತೆ ಲಾಗಿನ್ ಮಾಡಬೇಕು. ಈಗ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಏನು ನೋಡಬೇಕು, ನಾವು ಈಗ ಲಾಗಿನ್ ಮಾಡ್ಬೋದು. ಇಲ್ಲೇ ವೆಬ್ಸೈಟ್ನಲ್ಲಿ ಕೂಡ ಲಾಗಿನ್ ಮಾಡಿ, ಇಲ್ಲಾಂದರೆ ಆ್ಯಪ್ನಲ್ಲಿ ಕೂಡ ಲಾಗಿನ್ ಮಾಡ್ಕೊಬೋದು. ನಾನು ಈಗ ಆ್ಯಪ್ನಲ್ಲಿ ಹೋಗಿ ತಿಳಿಸ್ಕೊಡ್ತೇನೆ. ಇಲ್ಲಿಂದ ಕೂಡ ನೀವು ಮಾಡ್ಕೊಬೋದು, ಏನೂ ತೊಂದರೆ ಇಲ್ಲ. ಇಲ್ಲಿ ಈ ರೀತಿಯಾಗಿ ಬುಕ್ ಮಾಡ್ಬೋದು ವೆಬ್ಸೈಟ್ನಲ್ಲಿ. ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಈಗ ನಾವು ಆ್ಯಪ್ನಲ್ಲಿ ಮತ್ತೆ ಬಂದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲೇನು ಯೂಸರ್ ನೇಮನ್ನು ಇಟ್ಟಿದ್ರಲ್ಲ ಅದೇ ಯೂಸರ್ ನೇಮ್ ಹಾಕಿ, ಮತ್ತು ಏನು ಪಾಸ್ವರ್ಡನ್ನು ಸೆಟ್ ಮಾಡಿದಾರಲ್ಲ ಆ ಪಾಸ್ವರ್ಡನ್ನು ಹಾಕಿ ಇಲ್ಲಿ ಕ್ಯಾಪ್ಚಾನ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಒಂದು ಪಿನ್ನನ್ನು ಕೇಳುತ್ತೆ. ನೀವು ಪ್ರತಿ ಸತ ಇಲ್ಲಿ ಆ್ಯಪ್ನ ಓಪನ್ ಮಾಡಿದ ನಂತರ ನೀವು ಪಾಸ್ವರ್ಡ್ ಯೂಸರ್ ನೇಮ್ ಹಾಕೋಕ್ಕಾಗಲ್ಲ. ಅದಕ್ಕಾಗಿ ನೀವೇನು ಮಾಡಬೇಕು, ಒಂದು 4 ಡಿಜಿಟ್ ಪಿನ್ನನ್ನು ಕೂಡ ನೀವು ಸೆಟ್ ಮಾಡ್ಬೋದು. ಇಲ್ಲಿ ಪಿನ್ನನ್ನು 2 ಸತಿ ಎಂಟರ್ ಮಾಡಿ ಸೇಮು. ನಿಮ್ಮ ಏನಾದರೂ ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ ಏನಾದರೂ ಇದೆ ಅದನ್ನು ಕೂಡ ಆನ್ ಮಾಡ್ಕೊಬೋದು. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಪಿನ್ನನ್ನು ಒಂದು ಸೇಫ್ ಜಾಗದಲ್ಲಿ ಇಟ್ಟು ಅಥವಾ ರಿಮೆಂಬರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ ಇಲ್ಲಿ ಸಕ್ಸಸ್ಫುಲ್ಲಾಗಿ ಲಾಗಿನ್ ಆಯಿತು. ಈಗ ಇಲ್ಲಿ ಟ್ರೈನ್ ಅಂತ ಆಪ್ಷನ್ ಇದೆಯಲ್ಲ, ಆ ಟ್ರೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ಸೆಕ್ಷನ್ ಮೇಲೆ ನೋಡ್ಬೋದು, ಇಲ್ಲಿ ನಮ್ಮದು ಸಕ್ಸಸ್ಫುಲ್ಲಾಗಿ ID ಲಾಗಿನ್ ಆಗಿದೆ ಮತ್ತು ಕ್ರಿಯೇಟ್ ಕೂಡ ಆಗಿದೆ. ಇಲ್ಲಿ ಮತ್ತೆ ಹೋಮ್ನಲ್ಲಿ ಬರೋಣ. ಹೋಮ್ ಮೇಲೆ ಬಂದ ನಂತರ ಇಲ್ಲಿ ನಾವು ಟ್ರೈನ್ ಮೇಲೆ ಕ್ಲಿಕ್ ಮಾಡೋಣ. ಟ್ರೈನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ, ಇಲ್ಲಿ ನೋಡ್ಬೋದು ಬುಕ್ ಟಿಕೆಟು, ಮೈ ಬುಕ್ಕಿಂಗ್ಸು ಮತ್ತು PNR ಎಂಕ್ವೈರಿ ಕೂಡ ಮಾಡ್ಬೋದು. ಅದನ್ನು ಮುಂದೆ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಬುಕ್ ಟಿಕೆಟನ್ನು ಬುಕ್ ಮಾಡೋಣ. ಬುಕ್ ಟಿಕೆಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊದಲನೇದಾಗಿ ನಿಮ್ಮದು ಎಲ್ಲಿಂದ ಎಲ್ಲಿವರೆಗೆ ಹೋಗ್ತೀರಾ, ಫ್ರಾಮ್ ಸ್ಟೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಟು ಸ್ಟೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡೋದು ಫ್ರಾಮ್ ಯಾವುದಿದೆ, ಹುಬ್ಬಳ್ಳಿ ನಾವು ಸೆಲೆಕ್ಟ್ ಮಾಡ್ತೇವೆ. ಮತ್ತು
ಟೂನಲ್ಲಿ ನಾವು ಒಂದು ಬೆಂಗಳೂರನ್ನು ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಡೇಟ್ ಕೂಡ ನೀವು ಸೆಟ್ ಮಾಡ್ಕೊಳ್ಳಿ. ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಡೇಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಸರ್ಚ್ ಟ್ರೈನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ನೋಡ್ಬೋದು ಯಾವ್ಯಾವ ಟ್ರೈನು ಎಷ್ಟೆಷ್ಟು ಟೈಮಿಗಿದೆ. ಇದೊಂದು 24 hours ಫಾರ್ಮೆಟ್ನಲ್ಲಿ ಇರುತ್ತೆ ಟ್ರೈನು. ಅದಕ್ಕಾಗಿ ನೀವನ್ನ ಖಂಡಿತವಾಗಲೂ ಸರಿಯಾಗಿ ನೋಡ್ಕೊಳ್ಳಿ. ಮತ್ತು ಇಲ್ಲಿ ನೋಡ್ಬೋದು ಎಷ್ಟು ಅವರ್ ಜರ್ನಿ, ಯಾವ್ಯಾವ ಡೇಟ್ಗೆ, ಯಾವ್ಯಾವ ವೀಕ್ನಲ್ಲಿ ಯಾವ್ಯಾವ ವೀಕ್ನಲ್ಲಿದೆ, ಯಾವ ವೀಕ್ನಲ್ಲಿಲ್ಲ, ಎಲ್ಲವೂ ಇಲ್ಲಿ ನೋಡ್ಕೊಬೋದು. ಅದಾದ ನಂತರ ಇಲ್ಲಿ ನೋಡ್ಬೋದು ಒಂದೇದು ಇಲ್ಲಿ CC EC ಇಲ್ಲಿ ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ 2S 3A 2A ಸ್ಲೀಪರು ಎಲ್ಲವನ್ನು ಯಾವ ರೀತಿಯಾಗಿ ಡಿಫ್ರೆನ್ಷಿಯೇಟ್ ಮಾಡ್ತಾರೆ, ಅದಕ್ಕೆ ಪ್ರೈಸ್ ಡಿಫ್ರೆನ್ಷಿಯೇಷನ್ ಏನು ಎಲ್ಲವೂ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇಲ್ಲಿ ಮೊದಲನೇದಾಗಿ ಇಲ್ಲಿ ವೇಟಿಂಗ್ ಲಿಸ್ಟ್ ಅಂದರೆ ಎಲ್ಲ ಟಿಕೆಟ್ ಮುಗಿದ ನಂತರ ಮೇಲಿನ ಜನಗಳಿಗೆ ಒಂದು ವೇಟಿಂಗ್ ಲಿಸ್ಟ್ ಅಂತಲೇ ಹೇಳ್ತಾರೆ. ಯಾವಾಗ ಅವರು ಬುಕ್ ಮಾಡಿದವರು ಕ್ಯಾನ್ಸಲ್ ಮಾಡ್ತಾರಲ್ಲ ಆವಾಗ ನಿಮ್ಮದು ಟಿಕೆಟ್ ಕನ್ಫರ್ಮ್ ಆಗುವಂಥದ್ದು. ಇಲ್ಲಿ ಅವೈಲೇಬಲ್ ಅಂತ ಇದೆಯಲ್ಲ, ಅವೈಲೇಬಲ್ ಅಂದರೆ ಏನು, ಟಿಕೆಟ್ ನಿಮಗೆ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಇನ್ನೊಂದು ಆಪ್ಷನ್ ಬರುತ್ತೆ RAC ಅಂತೇಳಿ. ನಾನು ಬೇರೆ ಟ್ರೈನ್ ಸರ್ಚ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು ಇಲ್ಲಿ ಹುಬ್ಳಿ ಎಕ್ಸ್ಪ್ರೆಸ್ ಸ್ಪೆಷಲ್ SBC ಸ್ಪೆಷಲ್ ಅಂತ ಇದೆಯಲ್ಲ, ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದಾರೆ. ಇಲ್ಲಿ ಸ್ಲೀಪರ್ನಲ್ಲಿ ನೋಡ್ಬೋದು RAC 98. RAC ಅಂದರೆ ಏನಂದರೆ ರಿಸರ್ವೇಷನ್ ಅಗೇನೆಸ್ಟ್ ಕ್ಯಾನ್ಸಲೇಷನ್. ಇಲ್ಲಿ RACನಲ್ಲಿ ನಿಮಗೇನಾದರೂ ಸಿಕ್ಕಿದ್ರೆ ಒಂದು ಲೋವರ್ ಬರ್ತ್ ಏನಿರುತ್ತಲ್ವ, ಸೈಡ್ ವಿಂಡೋ ಸೈಡು, ಆ ಲೋವರ್ ಬರ್ತ್ನಲ್ಲಿ ನಿಮಗೆ 2 ಜನನ ಕುಣಿಸ್ತಾರೆ. ಅದಾದ ನಂತರ ಟಿಕೆಟ್ ಏನಾದರೂ ಒರಿಜಿನಲಿ ಅವೈಲೇಬಲ್ ಸೀಟ್ ಇರೋದವರು ಏನಾದರೂ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮಗೆ ಆ ಸೀಟನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ. ನಿಮಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಪ್ಯಾಸೆಂಜರ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಇಲ್ಲಿ ಪ್ಯಾಸೆಂಜರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆ್ಯಡ್ ನ್ಯೂ ಪ್ಯಾಸೆಂಜರ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪ್ಯಾಸೆಂಜರ್ ನೇಮು, ಯಾರು ಟ್ರಾವೆಲ್ ಮಾಡ್ತಾ ಇದ್ದಾರಲ್ಲ ಅವ್ರದ್ದು ಹಾಕಿ. ನೀವೇನಾದರೂ ಬೇರೆದವರಿಗೆ ಬುಕ್ ಮಾಡ್ತಾಯಿದ್ರೆ ನಿಮ್ಮ ನೇಮು ಹಾಕಬೇಡಿ, ಯಾರ್ದಿದೆ ಅವ್ರದ್ದು ಹಾಕೊಳ್ಳಿ. ಯಾಕಂದರೆ IRCTC ರೂಲ್ಸ್ ಪ್ರಕಾರ TCಗಳು ನಿಮ್ಮ ಒಂದು ನೇಮನ್ನು ಕೂಡ ವೆರಿಫೈ ಮಾಡ್ಬೋದು, ಮತ್ತು ನಿಮ್ಮ ಏಜನ್ನು ಕೂಡ ವೆರಿಫೈ ಮಾಡ್ಬೋದು, ನಿಮ್ಮ ಜೆಂಡರನ್ನು ಕೂಡ ವೆರಿಫೈ ಮಾಡ್ಬೋದು. ಅದಕ್ಕಾಗಿ ನೀವೇನು ಮಾಡೋಕ್ಕಾಗುತ್ತೆ, ಒಂದು ಐಡೆಂಟಿಟಿ ಪ್ರೂಫ್ ಆಗಿ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಇನ್ನಿತರದ ಒಂದು ಗೌರ್ಮೆಂಟ್ ID ಪ್ರೂಫನ್ನು ನೀವು ಒಯ್ಯಲೇಬೇಕು. ಹೋದರೆ ಒಳ್ಳೆಯದು. ನೀವು ಡಿಜಿಟಲಿ ಹೋದರೂ ನಡೆಯುತ್ತೆ, ಫಿಸಿಕಲಿ ಬೇಕಂತ ಏನಿಲ್ಲ, ಡಿಜಿಟಲಿ ಕೂಡ ಒಯ್ಬೋದು. ಎಲ್ಲ ಡೀಟೇಲ್ಸ್ ಹಾಕಿದ ನಂತರ ಇಲ್ಲಿ ಪ್ರಿಫರೆನ್ಸ್ ಕೂಡ ನೀವು ಸೆಟ್ ಮಾಡ್ಕೋಬೋದು. ಯಾವ ರೀತಿಯಾದ ಪ್ರಿಫರೆನ್ಸ್ ಅಂದರೆ ಲೋವರ್ ಬರ್ತ್ ಬೇಕಾ, ಮಿಡಲ್ ಬರ್ತ್ ಬೇಕಾ, ಇದು ಒಂದು ಪರ್ಫೆಕ್ಟಾಗಿ ಇಲ್ಲ. ಆದರೆ ಹೊಸ ರೂಲ್ಸ್ IRCTC ಪ್ರಕಾರ ನಿಮ್ಮ ಏಜ್ ನೀವೇನಾದರೂ ಮೆನ್ ಇದ್ದರೆ, ನೀವು ಹುಡುಗರಾಗಿದ್ದರೆ, ನೀವು ಮೆನ್ ಇದ್ದರೆ ಒಂದು 60 ಏಜ್ ಮೇಲೆ ಇದ್ದವರಿಗೆ ನಿಮಗೆ ಲೋವರ್ ಬರ್ತನ್ನು ಕೊಡ್ತಾರೆ ಆಟೋಮೆಟಿಕ್ಲಿ. ನಿಮ್ಮದು ಏನು ಏಜ್, ನೀವೇನಾದರೂ ವುಮೆನ್ ಆಗಿದ್ದರೆ, ನಿಮ್ಮ ಏಜ್ ಏನಾದರೂ 45 ಅಬವ್ ಇದ್ದರೆ ನಿಮಗೆ ಒಂದು ಸೈಡ್ ಬರ್ತ್ ಅಥವಾ ಸೈಡ್ ಲೋವರ್ ಬರ್ತ್ ಅಥವಾ ಲೋವರ್ ಬರ್ತನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು. ಎಲ್ಲವನ್ನು ಸೆಲೆಕ್ಟ್ ಮಾಡ್ಕೊಂಡು ಆ್ಯಡ್ ಪ್ಯಾಸೆಂಜರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನಿಮ್ಮ ಡೀಟೇಲ್ಸ್ ಈಗ ಫಿಲ್ ಆಯಿತು. ಇಲ್ಲಿ ನೀವು ಕೆಳಗಡೆ ಇಲ್ಲೊಂದು ಆಪ್ಷನ್ ಇದೆ, ಕನ್ಸಿಡರ್ ಫಾರ್ ಆಟೋ ಅಪ್ಗ್ರೇಡೇಷನ್. ಆಟೋ ಅಪ್ಗ್ರೇಡೇಷನ್ ಏನಂದರೆ ಯಾರಾದರೂ ಸೀಟು ತುಂಬಾ ಭಾಳ ಇದ್ದರೆ, ಸ್ಲೀಪರ್ನಲ್ಲಿ ನೀವೇನಾದರೂ ಬುಕ್ ಮಾಡ್ತಾಯಿದ್ರೆ ಸ್ಲೀಪರ್ನಲ್ಲಿ ಕೆಲವೊಂದಿಷ್ಟು ಸೀಟ್ಗಳು ಇರ್ತವೆ, ಅವು ಕೂಡ ಫಿಲ್ ಆಗ್ತವೆ. ಆದರೆ AC ಸೀಟ್ ಖಾಲಿ ಇರ್ತವೆ. ಅಲ್ಲೇನು ಮಾಡ್ತಾರೆ, ಹೆಚ್ಚಿಗೆ ಇದ್ದ ಸೀಟನ್ನು AC ಅದನ್ನ ಅಪ್ಗ್ರೇಡ್ ಮಾಡ್ತಾರೆ. ನಿಮಗೆ ಇದೇ ಫೇರ್ ಪ್ರೈಸ್ನಲ್ಲಿ ನೀವೊಂದು AC ಎಕ್ಸ್ಪೀರಿಯೆನ್ಸ್ ಮಾಡೋ ಅವಕಾಶ ಇರುತ್ತೆ. ಅದಕ್ಕಾಗಿ ಇದನ್ನು ನಿಮಗೆ ಬೇಕಾದರೆ ಇದನ್ನ ಸೆಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇನ್ನೊಂದು ಏನು ಆಪ್ಷನ್ ಇರುತ್ತೆ, ನಿಮಗೆ ಬರ್ತ್ ಕನ್ಫರ್ಮ್ ಆದರೆ ಮಾತ್ರ ನೀವು ಇದನ್ನು ಸೀಟನ್ನು ಕನ್ಫರ್ಮ್ ಮಾಡಿ ಅಂತಲೂ ಕೂಡ ಆಪ್ಷನ್ ಇದೆ. ಅದನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಯಾಕೆಂದರೆ ಕೆಲವೊಂದಿಷ್ಟು 8 ವಯಸ್ಸಿನ ಒಳಗಿನ ಒಂದು ಮಕ್ಕಳಾಗಿರ್ಬೋದು, ಅವರಿಗೆ ಬರ್ತನ್ನು ನೀವು ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಬೇಕಾದರೆ ಬರ್ತನ್ನು ತೊಗೋಬೋದು, ಇಲ್ಲಾಂದರೆ ಬೇಡ. ಒಂದು ಟಿಕೆಟ್ ಪ್ರೈಸು ಇಲ್ಲಾಂದ್ರೆ ಮಿನಿಮಮ್ 50 to 60% ಅದು ಕಮ್ಮಿ ಆಗುತ್ತೆ ನೀವು ಬರ್ತ್ ತೊಗೊಳ್ಳಿಲ್ಲ ಅಂದರೆ. ಅದಕ್ಕಾಗಿ ಅದರ ಸಲುವಾಗಿ ಇದೊಂದು ಆಪ್ಷನ್ ಇಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡೋಣ. ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ನಿಮಗೆ ಯಾವಾಗ ಬೇಕೋ ಅದನ್ನ ಟಿಕ್ ಮಾಡ್ಕೊಳ್ಳಿ. ನಾನು ಆಟೋ ಅಪ್ಗ್ರೇಡೇಷನನ್ನು ಕ್ಲಿಕ್ ಮಾಡಿದ್ದೇನೆ. ಅದಾದ ನಂತರ ಏನಾಗುತ್ತೆ, ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ 2 ರೀತಿಯಾದ ಒಂದು ಪೇಮೆಂಟ್ ಆಪ್ಷನ್ ಸಿಗುತ್ತೆ. ಒಂದು ನೀವೇನಾದರೂ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ವ್ಯಾಲೆಟ್ ಇನ್ನಿತರದ ಸರ್ವಿಸ್ ಮುಖಾಂತರ ನೀವೇನಾದರೂ ಮಾಡಬೇಕಂದ್ರೆ ಅಲ್ಲಿ ಕನ್ವೀನಿಯನ್ಸ್ ಫೀ 15 ರೂಪೀಸ್ ಇರುತ್ತೆ. ನೀವೇನಾದರೂ ಭೀಮ್ UPI ಮತ್ತು ಫೋನ್ಪೇ, ಗೂಗಲ್ ಪೇ, UPI ಮುಖಾಂತರ ನೀವೇನಾದರೂ ಮಾಡ್ತಾ ಇದ್ದರೆ ಅಲ್ಲಿ ನಿಮಗೆ 10 ರೂಪೀಸ್ GST ಇರುತ್ತೆ. ನಾನು ಈಗ ಆಲ್ರೆಡಿ ಎಲ್ಲರೂ ಜನರ ಕಡೆಗೆ ಒಂದು UPI ಸರ್ವಿಸ್ ಇದ್ದೇ ಇರುತ್ತೆ. ಅದಕ್ಕಾಗಿ UPIನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಾವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮುಖಾಂತರ ಮಾಡ್ತೀರಾ ಅಂದರೆ, ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ತೀರಾ ಅಂದರೆ ಒಂದೇ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ನೀವೇನಾದರೂ ಆ್ಯಪ್ ಮುಖಾಂತರ ಮಾಡ್ತೀರಾ ಅಂದರೆ ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪೇ ಮೇಲೆ 2ನೇ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ತೇನೆ. ನೀವು ಟ್ರಾವೆಲ್ ಇನ್ಶೂರೆನ್ಸ್ 0.45 ಪರ್ ಪರ್ಸನ್ ಇರುತ್ತೆ. ಒಂದು ಪೈಸೆನಲ್ಲಿದೆ, ಒಂದು
ರೌಂಡ್ ಆಫ್ ಮಾಡಿದರೆ ಒಂದು ಹಾಫ್ ರುಪೀಸ್ ಅಂತಲೇ ಹೇಳ್ಬೋದು. ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮುಂದೆ ನಿಮಗೆ ಉಪಯೋಗ ಆಗ್ಬೋದು. ನೀವು ಬೇಡ ಅಂದರೆ ನೋ ಕೂಡ ಮಾಡ್ಬೋದು. ಇದು ನಿಮಗೆ ಇಮೇಲ್ ಐ ಡಿಗೆ ನಿಮಗೆ ಇನ್ಶೂರೆನ್ಸ್ ಬಂದೇ ಬರುತ್ತೆ. ಇಲ್ಲಿ ರಿವ್ಯೂ ಜರ್ನಿ ಡೀಟೇಲ್ಸನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಎಲ್ಲ ಡೀಟೇಲ್ಸನ್ನು ನೀವು ಇಲ್ಲಿ ಇನ್ನೊಮ್ಮೆ ವೆರಿಫೈ ಮಾಡ್ಕೊಳ್ಳಿ. ಎಲ್ಲಿಂದ ಎಲ್ಲಿಗೆ ಡೇಟು ಎಲ್ಲವೂ ಕರೆಕ್ಟ್ ಇದೆ ಎಲ್ಲ ನೋಡಿ. ಇಲ್ಲಾಂದರೆ ನೀವು ಬ್ಯಾಕ್ ಹೋಗಿ ನೀವು ಅದನ್ನು ಸೆಲೆಕ್ಟ್ ಕೂಡ ಮಾಡ್ಬೋದು. ಇಲ್ಲಿ ಏನಾಗುತ್ತೆ, ಕ್ಯಾಪ್ಚಾನ ಎಂಟರ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನಿಮ್ಮ ಪ್ರೈಸ್ ಏನಿದೆ ಎಲ್ಲ ಶೋ ಆಗ್ತಾಯಿದೆ. ಕನ್ವೀನಿಯನ್ಸ್ ಫೀ ಪ್ಲಸ್ GST. ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಪೇಟಿಎಮ್ ಮುಖಾಂತರ ಬೇಕಾದ್ರೆ ಪೇಟಿಎಮ್ ಮಾಡ್ಬೋದು, ಫೋನ್ಪೇ ಇದೆ, ಅಮೆಝಾನ್ ಪೇ ಇದೆ, ಎಲ್ಲ ರೀತಿಯಾದ ಬ್ಯಾಂಕಿನ ಒಂದು ಆ್ಯಪ್ಸ್ಗಳಿದ್ದಾವೆ. ಅದೇ ರೀತಿಯಾಗಿ ಒಂದು IRCTC ಅವ್ರದ್ದು ಒಂದು iPay ಕೂಡ ಇದೆ. ಇಲ್ಲಿಂದ ಕೂಡ ನೀವು ಡೈರೆಕ್ಟಾಗಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದು. ಕ್ರೆಡಿಟ್ ಕಾರ್ಡ್ಗೆ 1.8% MDR ಇರುತ್ತೆ, ಅಂದರೆ ಒಂದು ಎಕ್ಸ್ಟ್ರಾ ಕಟ್ ಆಗುತ್ತೆ. ಮತ್ತು ಡೆಬಿಟ್ ಕಾರ್ಡ್ ಇದ್ದರೆ 0.4% ಇರುತ್ತೆ. ಅದಕ್ಕಾಗಿ ನಾನು ಏನು ಹೇಳೋದು, UPI ಮುಖಾಂತರ ಮಾಡಿದರೆ ಯಾವುದೇ ರೀತಿಯಾದ ಚಾರ್ಜಸ್ ಇರೋದಿಲ್ಲ. ಮತ್ತು ನಿಮ್ಮ ಹತ್ರ ಏನಾದರೂ ರೂಪಾಯಿ ಡೆಬಿಟ್ ಕಾರ್ಡ್ ಇದ್ದರೆ ಅಲ್ಲಿ ಕೂಡ ನಿಮಗೆ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ. ಅದಕ್ಕಾಗಿ ಅದನ್ನ ಕೂಡ ಯೂಸ್ ಮಾಡ್ಕೋಬೋದು. ನಾನು ಈಗ ಪೇಟಿಎಮ್ಮನ್ನು ಯೂಸ್ ಮಾಡ್ಕೋತೇನೆ. ಪೇಟಿಎಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಪೇಟಿಎಮ್ಮಿನ ಒಂದು UPI ID ಹಾಕಿ. ನಾನು ಇದನ್ನು ಟ್ಯಾಬ್ನಲ್ಲಿ ಓಪನ್ ಮಾಡೋ ಕಾರಣ ಇಲ್ಲಿ ಆ್ಯಪ್ ಓಪನ್ ಆಗಲಿಲ್ಲ. ನೀವೇನಾದರೂ ಮೊಬೈಲ್ನಲ್ಲಿ ಮಾಡ್ತಾಯಿದ್ರೆ ಡೈರೆಕ್ಟಾಗಿ ನಿಮ್ಮ ಒಂದು ಪೇಟಿಎಮ್ ಆ್ಯಪ್ಗೆ ಇದು ರೀಡೈರೆಕ್ಟ್ ಆಗುತ್ತದೆ. ಎಲ್ಲವನ್ನು ಹಾಕಿದ ನಂತರ ಇಲ್ಲಿ ಫೋನ್ಪೇಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ನಲ್ಲಿ ನೀವು ಪೇ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕೇವಲ ನಿಮಗೆ 7 ನಿಮಿಷದ ಒಂದು ಟೈಮ್ ಇರುತ್ತೆ. ಅಷ್ಟರಲ್ಲಿ ನೀವು ಇದನ್ನ ಪೇಮೆಂಟನ್ನು ಕಂಪ್ಲೀಟ್ ಮಾಡಬೇಕು. ಅದಾದ ನಂತರ ಇಲ್ಲಿ ನೋಡ್ಬೋದು ನಮ್ಮದು ಸಕ್ಸಸ್ಫುಲ್ಲಾಗಿ ಟಿಕೆಟ್ ಬುಕ್ ಆಗಿರುವಂಥದ್ದು. ಇಲ್ಲಿ ನೋಡ್ಬೋದು ನೀವು ಇದನ್ನು ಡಿವೈಸ್ನಲ್ಲಿ PDF ಅಂತ ಕ್ಲಿಕ್ ಮಾಡ್ಕೊಂಡು ಸೇವ್ ಕೂಡ ಮಾಡ್ಕೊಬೋದು. ಇಲ್ಲಿ ಶೇರ್ ಅಂತ ಕ್ಲಿಕ್ ಮಾಡಿ ನೀವು ವಾಟ್ಸಪ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಇಮೇಲ್ಗೆ ಎಲ್ಲವನ್ನು ಇದನ್ನ ಶೇರ್ ಮಾಡ್ಬೋದು ಬೇರೆದವರಿಗೆ ಕೂಡ. ಇಲ್ಲಿ ರಿಸರ್ವೇಷನ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್ ಇದೆ. ಇದು ಒಂದು ಅಪ್ಡೇಟ್ ಆಗುತ್ತೆ. ನಾನು ಇದನ್ನು 2-3 ದಿನಗಳ ಮೊದಲೇ ಇದನ್ನ ಟಿಕೆಟನ್ನು ಬುಕ್ ಮಾಡಿದ್ದೇನೆ. 2 to 3 ಡೇಸ್ ಟೈಮ್ ಇದೆ ಇನ್ನೂ ಕೂಡ ಜನ್ರೇಟ್ ಆಗೋಕ್ಕೆ ಟಿಕೆಟನ್ನು. ಅದಕ್ಕಾಗಿ ಏನು ಮಾಡಬೇಕು, ನೀವೊಂದು PNR ಸ್ಟೇಟಸನ್ನು ನೀವು ಚೆಕ್ ಮಾಡಬೇಕಾಗುತ್ತೆ. PNR ಸ್ಟೇಟಸ್ ಹೇಗೆ ಚೆಕ್ ಮಾಡೋದು, ನೀವು ಏನು ಮಾಡೋದಿಲ್ಲ. ನಾನು ಈಗ ಮಧ್ಯದಾಗೆ ಟಿಕೆಟನ್ನು ತೋರಿಸ್ತೇನೆ ನಿಮಗೆ ಯಾವ ರೀತಿಯಾಗಿ ಇರುತ್ತೆ. ನಾನು ಟಿಕೆಟನ್ನು ಓಪನ್ ಮಾಡ್ತೇನೆ. ಈ ರೀತಿಯಾದ ಒಂದು ಇಂಟರ್ಫೇಸ್ ಇರುತ್ತೆ. ಕೆಲವೊಂದು ಡೀಟೇಲ್ಸನ್ನು ನಾನು ಹೈಡ್ ಮಾಡಿದ್ದೇನೆ ನೋಡ್ಬೋದು. ಇಲ್ಲಿ ಪ್ಯಾಸೆಂಜರ್ ಡೀಟೇಲ್ಸು, ಏಜು ಮತ್ತು ಕರೆಂಟ್ ಸ್ಟೇಟಸ್ ಏನೇನಿದೆ ಎಲ್ಲವೂ ನೋಡ್ಬೋದು. ಮತ್ತು ಪ್ರೈಸ್ ಕೂಡ ನೋಡ್ಕೊಬೋದು. ಅದಾದ ನಂತರ ಇಲ್ಲಿ ಹೋಮ್ ಸೆಕ್ಷನ್ನಲ್ಲಿ ಬಂದ ನಂತರ ಇಲ್ಲಿ PNR ಎಂಕ್ವೈರಿ ಅಂತ ಇದೆಯಲ್ಲ, PNR ಎಂಕ್ವೈರಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾದ ಒಂದು ಆಪ್ಷನ್ ಸಿಗುತ್ತೆ. PNR ನಂಬರು ನಿಮ್ಮ ಒಂದು ಟಿಕೆಟ್ನಲ್ಲಿ ಇರುತ್ತೆ. ಅದನ್ನು ನೀವು ಎಂಟರ್ ಮಾಡಿದ ನಂತರ ಇಲ್ಲಿ ಸರ್ಚ್ PNR ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಅದರ ಕರೆಂಟ್ ಸ್ಟೇಟಸ್ ಏನೇನಿದೆ, ಯಾರು ಕ್ಯಾನ್ಸಲ್ ಮಾಡಿದರೂ ನಿಮ್ಮ ನಂಬರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾವಾಗ ಅವರೇನಾದರೂ ಕ್ಯಾನ್ಸಲ್ ಮಾಡಿದರೆ ಮಾತ್ರ. ಇಲ್ಲಾಂದರೆ ನಿಮಗೆ ಟಿಕೆಟ್ ಸಿಗೋ ಚಾನ್ಸಸ್ ಕೂಡ ಕಮ್ಮಿನೇ ಅಂತಲೇ ಹೇಳ್ಬೋದು. ಆದರೆ ಏನು 3 ದಿನ 4 ದಿನಗಳ ಟೈಮ್ ಇದ್ದರೆ ನಿಮಗೆ ಕನ್ಫರ್ಮ್ ಆಗಿ ನಿಮಗೆ ಟಿಕೆಟ್ ಸಿಗುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಅದನ್ನು ನೋಡಿಕೊಂಡು ಎಲ್ಲವನ್ನು ಮಾಡಿ. ಮತ್ತು ನಾನು ಮುಂದಿನ ನೋಡೋದಲ್ಲಿ ನಿಮಗೆ ಟಿಕೆಟಿನ ಒಂದು RAC, ವೇಟಿಂಗ್ ಲಿಸ್ಟ್ ಎಲ್ಲವನ್ನು ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಒಂದು ಸ್ಲೀಪರ್ ಅಂದರೆ ಏನು, 3A ಅಂದರೆ ಏನು, 3AC ಅಂದರೆ ಏನು, 2AC ಅಂದರೆ ಏನು, 1AC ಏನು ಎಲ್ಲವನ್ನು ನಿಮಗೆ ಒಂದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಆ ವಿಡಿಯೋ ನಿಮಗೆ ಸಿಗಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋಬೋದು. ಮತ್ತು ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅಥವಾ ಎಲ್ಲ ಸೋಷಿಯಲ್ ಮೀಡಿಯಾಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ಹೋಗಿ ನೀವು ಅದನ್ನ ನೋಡ್ಕೊಬೋದು. ಎಲ್ಲ ರಿಲೇಟೆಡ್ ಲಿಂಕ್ಸನ್ನು ಕೂಡ ನಾನು ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ನಲ್ಲಿ. ಅಲ್ಲಿಂದ ಹೋಗಿ ನೀವು ಚೆಕ್ಔಟ್ ಮಾಡಿ ಮತ್ತು IRCTC ಆ್ಯಪನ್ನು ನೀವು ಯೂಸ್ ಮಾಡ್ಕೊಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.